A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಸಪ್ತಾಹ ಭಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳದಲ್ಲಿ ಸಪ್ತಾಹ ಭಜನೆ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗೆಂದು ದೊರೆಯುವಂತಹ 3 ರಿಂದ 5 ದಳದ ಬಿಲ್ಲುಪತ್ರಿ ವನದ ದಕ್ಷಿಣ ಭಾರತದ ಶ್ರೀ ಪತ್ರೇಶ್ವರ ದೇವರಿಗೆ ಸಪ್ತಾಹ ಭಜನೆಯನ್ನ ಮಾಡುತ್ತಾ ವಿಶೇಷ ಪ್ರಾರ್ಥನೆ ಆರಂಭವಾಗಿದೆ. ಪ್ರತಿ 2 ತಾಸಿಗೊಂದು ತಂಡದಂತೆ ಪ್ರತಿಯೊಬ್ಬರಂತೆ 7 ತಂಡದ ಜನರು ತಣ್ಣೀರು ಸ್ನಾನವನ್ನ ಮಾಡಿ 7 ಜನರು ಮಡಿ ಉಡಿಯಿಂದ ಮನೆಯ ಮೇಲೆ ನಿಂತುಕೊಂಡು ಶಿವ ಶಿವ ಶಿವಾಯ ನಮಃ ಓಂ ನಮಃ ಶಿವಾಯ ಎಂದು ಭಕ್ತಿ ಪೂರ್ವಕವಾಗಿ ಘೋಷಣೆ ಕೂಗುವ ಮೂಲಕ ಮಳೆಗಾಗಿ ಸಪ್ತಾಹ ಭಜನೆಯನ್ನ ಮಾಡುತ್ತಾರೆ. ಅದರಂತೆ ಕಳೆದ 20 ದಿನಗಳಿಂದ ಮಳೆಯಾಗದೆ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಗಿ ದೇವರಿಗೆ ಪ್ರಾರ್ಥನೆ 7 ದಿನದ ನಿರಂತರ ಭಜನೆಯಿಂದ ಮಳೆಯಾಗುತ್ತದೆ ಎಂಬ ನಂಬಿಕೆಯಿಂದ ಸತತವಾಗಿ 7 ದಿನದ ನಂತರ ಮುಕ್ತಾಯಗೊಳ್ಳುವಂತಹ ಸಪ್ತಾಹ ಭಜನೆ ಅಂದು ಗ್ರಾಮದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಸಪ್ತಾಹ ಭಜನೆಯಿಂದ ಮಳೆಯಾಗುತ್ತದೆ ಎಂಬ ನಂಬಿಕೆ ನಮಗೆ ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಅದರಂತೆ ಮಳೆ ಹೋದಾಗೊಮ್ಮೆ ನಾವು ಸಪ್ತಾಹ ಭಜನೆ ಹಂಚೋದು ಹಿಂದಿನಿಂದಲೂ ರೂಢಿಸಿಕೊಂಡು ಬಂದಿದೆ ಎನ್ನುತ್ತಾರೆ ಗ್ರಾಮದ ರೈತರು. ಅದರಂತೆ ಈ ಹಿಂದೆ 2021 ಹಾಗೂ 2017ರಲ್ಲಿಯೂ ಹೀಗೆ ಮಳೆ ಕೈಕೊಟ್ಟಿತ್ತು. ಮಳೆಗಾಗಿ ಎರೆಹಂಚಿನಾಳ ಗ್ರಾಮದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಸಪ್ತಾಹ ಭಜನೆ ಹಚ್ಚಲಾಗಿತ್ತು. ಸಪ್ತಾಹ ಭಜನೆ ಹಚ್ಚಿದ 4 ದಿನದಲ್ಲಿ ಗ್ರಾಮದಲ್ಲಿ ಚಿಟಿ ಮಳೆಯಾಗಿತ್ತು. ಅದರಂತೆ ಮಳೆಯಾಗುತ್ತಲೇ ಎನ್ನುವ ನಂಬಿಕೆಯಿಂದ ಈ ವರ್ಷ ಕೂಡ ಮಳೆಗಾಗಿ ಸೋಮವಾರ ದಿವಸದಿಂದಲೇ ಶ್ರೀ ಪತ್ರೇಶ್ವರ ದೇವರಿಗೆ ಸಪ್ತಾಹ ಭಜನೆ ಆರಂಭಿಸಿದರು. ಅದರಂತೆ 4 ದಿನದಲ್ಲಿ ಗುರುವಾರ ಹಾಗೂ ಶನಿವಾರ ದಿವಸ ಎರೆಹಂಚಿನಾಳ ಗ್ರಾಮ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಶ್ರೀ ಪತ್ರೇಶ್ವರ ಕೃಪೆ ಆಶೀರ್ವಾದದಿಂದ ಅಲ್ಪ ಸ್ವಲ್ಪ ಮಳೆ ಸುರಿದಿದೆ. ಈಗ ಮೋಡ ಕವಿದ ವಾತಾವರಣ ಇದ್ದು ಮುಂದೆ ಮಳೆ ಆಗುವಂತಹ ನಿರೀಕ್ಷೆ ಇದೆ. ಹಿಂಗಾರು ಬಿತ್ತನೆಗೆ ಅನುಕೂಲವಾಗಲಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಅಂದಪ್ಪ ರುದ್ರಪ್ಪ ಕೊಳೂರ್ ಅವರು ತಿಳಿಸಿದರು. ವರದಿಗಾರರು ಅಂದಪ್ಪ ಕೊಳೂರ್ A9 ನ್ಯೂಸ್ ಕೊಪ್ಪಳ. ಕಟ್ಟಕ್ಕೆ ಮಳೆನ ಆಗ್ಲಿಲ್ಲ, ರೋಣಿ ಮಳೆನ ಅಲ್ಲ. ರೋಣಿ ಮಳೆ ಸ್ವಲ್ಪ ಆಯ್ತು. ರೋಣಿ ಮಳೆಗೆ ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ ಎಲ್ಲ ಬೆಳೆ ಹಾಕಿದ್ರು ಒಣಗಿ ಹೋಗ್ಬಿಟ್ಟು. ಕೆಲವೊಬ್ರು ಮಳೆ ಆಗ್ಲಾರ್ಕ ಧೈರ್ಯ ಸಾಲಕ್ ಬೆಳೆನ ಯಾವ್ದು ಬಿತ್ತನೆ ಮಾಡ್ಲಿಲ್ಲ. ಕರೆವಲ್ಲ ಹಂಗ ಉಳ್ಕೊಂಡು ಸೀಡ್ ಏನು ಮಳೆ ಆಗಿಲ್ಲ ಅಂತೇಳಿ ಇಲ್ಲಿ ಪತ್ರೇಶ್ವರ ದೇವಸ್ಥಾನ ಏನ್ ಪತ್ರಿವನ ಐತಿ, ವಿಶೇಷವಾಗಿ ಬಿಲ್ಲುಪತ್ರಿವನ ಇದರಿಂದ ಪತ್ರೇಶ್ವರ ಸೋಮವಾರದಿಂದ ಸಪ್ತಾಹ ಬಂದೇ ಹಿಂದೂ ಮಳೆ ಆಗಿದ್ದಿಲ್ಲ. 2017ರಾಗನು ಒಂದು ಸಪ್ತಾಹ ಭಜನೆ ಹಚ್ಚಿದ 4 ದಿನಕ್ಕನ ಮಳೆ ಉದುರಿತು. ಜೊತೆ ಮಳೆ ಆಯ್ತು. ಈ ವರ್ಷ ಮೊನ್ನೆ ಈ ಹಚ್ಚಿದ 4 ದಿನದಲ್ಲಿ ಈ ಮಳೆ ಆಗೈತಿ. ಅಂದ್ರೆ ಹಿಂದಿನ ಸಂಪ್ರದಾಯ ಪ್ರಕಾರ ಈಗಿನ ಮಳೆ ಯಾವಾಗ ಹೋಗುತ್ತ ಅದು ಒಂದು ಸಪ್ತಾಹ ಭಜನೆ ಹಚ್ಚೋದು ಒಂದು ವಿಶೇಷ ಅಂತ ನಾ ಹೇಳ್ಬೋದು. DK ಶಿವಕುಮಾರ್ ಕಲಬುರ್ಗಿ ಒಳಗ ಪರಿಹಾರ ಹಾಕ್ತೇನೆ, ಆಮೇಲೆ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು. ಅವ್ರು ಏನೈತಿ ಇನ್ನೂವರೆಗೆ ಹಾಕಿಲ್ಲ. ರೈತರು ಬೆಳೆ ಹೊಂಟಾರ. ಇಲ್ಲಿ ಶಾಸಕರು ಈ ಬೆಲೆ ಹೊಂಟಾರ. ಆಮೇಲೆ ಇವತ್ತೇನೈತಿ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ. ಹಾಗಾಗಿ ಎಲ್ಲಾ ಸಮಸ್ಯೆ ಐತಿ. DK ಶಿವಕುಮಾರ್ ಮುಖ್ಯಮಂತ್ರಿ ಏನೈತಿ ಅಂದ್ರೆ 2 ಲಕ್ಷವರೆಗೆ ಸಾಲ ಮನ್ನಾ ಮಾಡ್ಬೇಕು. ವಿಶೇಷವಾಗಿ ಏನೈತಿ ಬರ ಘೋಷಣೆ ಮಾಡಿ ಬರ ಪರಿಹಾರ ಹಾಕಂತ ವಿಚಾರ ಆಗ್ಬೇಕು. ಅಂದ್ರೆ ಯಾಕಂದ್ರೆ ಈ ಸದ್ಯ ಮಳೆ ಆದ್ರ ಸತ್ವ ಮುಂಗಾರಿ ಅಂತ ಹಾಳಾಗು, ಹಿಂಗಾರಿ ಬೆಳೆಗೆ ಅಷ್ಟು ಅನುಕೂಲ ಆಗುತ್ತೆ. ಸದ್ಯ ಶೀಘ್ರದಲ್ಲೇ ಬರ ಘೋಷಣೆ ಮಾಡ್ಬೇಕಂತೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳೂರ್ ಮನವಿ ಮಾಡ್ತೀನಿ. ಮಳೆ ಸಲುವಾಗಿ ಹಚ್ಚಿವ್ರಿ. ಮಳೆ ಒಟ್ಟ ಈಗ ಬಾಳ ಅಥವಾ ಮಳೆ ಆಗಿದ್ದಿಲ್ಲ. ಈಗ ನಮ್ಮೂರಾಗ ಹಿರಿಯರು ಕುಡ್ಕೊಂಡು ಪತ್ರಿವನದಾಗ ಸಪ್ತಾಹ ಭಜನೆ ಹಚ್ಚಿದ್ರ ಮಳೆಗಿತ್ತಂತ ಹಿಂದ್ಲಿದ್ದ ಹಿರಿಯರು ಹೇಗಂತ ಬಂದಾರ. ಈಗ ನಾವು ಕಮಿಟಿ ಮಾಡಿ ಹಿರಿಯರು ಒಪ್ಕೊಂಡ್ರು ಸಪ್ತಾಹ ಭಜನೆ ಹಚ್ಚಿದ 3 ದಿನಕ್ಕೆ ಮಳೆ ಆಯ್ತು. ಆದ್ರೂ ಇನ್ನ ಮಳೆ ಆಗ್ಬೇಕು, ಆಗಿಲ್ಲ. ಆದ್ರೆ ಪತ್ರಪ್ಪನ ಆಶೀರ್ವಾದದಿಂದ ಮಳೆ ಆಗುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿನೇ ಐತಿ. ಅದ್ರ ಸಲುವಾಗಿ ನಾವು ಭಜನೆ ಸಲುವಾಗಿ ಭಜನೆ ಹಚ್ಚಿವಿ ಅಂತ ನಾವು ಹೇಳ್ತೀವಿ. ಬಸಪ್ಪ ಕಂತಾರ. ಮಳೆ ಆಗ್ಲಾರ್ದ ಕಾರಣಕ್ಕಾಗಿ ಸಪ್ತಾಹ ಭಜನೆ ಹಚ್ಚಿರ್ತೇವೆ. ಅಲ್ಲಿಂದ ಈ ಸಪ್ತಾಹ ಭಜನೆಯಿಂದ ನಮಗ ಫಲ ಐತ್ರಿ. ಈ ನಮ್ಮ ತಿಳುವಳಿಕೆ ಪ್ರಕಾರ ಇವು 3ನೇ ಸಲ ಅಥವಾ 4ನೇ ಸಲನೂ ಅನ್ಬಹುದು. ಆ ಸಪ್ತಾಹ ಭಜನೆ ಹಚ್ಚಿದ್ರಿಂದ 3 ದಿವಸ ಅಥವಾ 4 ದಿವಸ ಒಳಗಾಗಿ ಮಳೆ ನಮಗ ಅನುಗ್ರಹ ಆಗೈತಿ. ಇದಕ್ಕ ಎಲ್ಲರೂ ಹಿರಿಯರು, ಸೇವೆ ಭಕ್ತರು ರಾತ್ರಿ ಆಗಲು 1 ಟೀಮ್ಗೆ 7 ಜನ, ಒಬ್ರು 7 ಜನ ಅಂತ 2 ತಾಸು ಮಾಡೋಬ್ರಿ. ರಾತ್ರಿ ಆಗಲು ಕಂಟಿನ್ಯೂ ಈ ಪ್ರಕಾರ ಸತತವಾಗಿ ನಡೆಸಿವ್ರಿ. ಆದ್ರ
ಮುಂಗಾರಿ ಸ್ವಲ್ಪ ಮಳೆ ಹತ್ರ ಬಿತ್ತಿದ್ವಿ ಈಗ ಮತ್ತೆ ಹೊಳ್ಳಿ ಮಳೆ ಅನುಗ್ರಹ ಆಗಲಿಲ್ಲ. ಆಗ್ಲಾರ್ದಕ್ಕಾಗಿ ಕಡೆಗೆ ಹಿಂಗಾರಿ ಪೀಕಿಗೆ ಅನುಕೂಲ ಆಗುತ್ತಾ ಅನ್ನೋ ಭರವಸೆಯಿಂದ ಇದನ್ನ ಹಮ್ಮಿಕೊಂಡಿರುತ್ತೇವೆ. ನಮ್ಮ ಹೆಸರು ಶಾಣಯ್ಯ ಸಂಗಯ್ಯ ಕೂಲಪ್ಪನವ್ರು. ಈ ಮಳೆ ಹೋಗೋದಕ್ಕ ಸ್ಪ್ರಿಂಕ್ಲರ್ ಇಲ್ಲ, ಇದ್ದದ ನೀರು ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರೆ ಬೆಳೆ ಹೊರಗೆ ಅದಕ್ಕೆ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯದ್ರಿ. ನೀರು ಕಮ್ಮಿ ಇತ್ತು ಮತ್ತ ಅದಕ್ಕೆ ಟ್ಯಾಂಕರ್ ಮುಖಾಂತರ ರಾತ್ರಿ ಏರದ್ರಿ, ಹಗಲತ್ತು ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾದ್ರು ಸ್ವಲ್ಪ ಪರ ಅಂತ ಘೋಷಣೆ ಮಾಡಿದ್ರ ಈ ಮುಂದ್ ನಾವು ಬೆಳೆ ಅಂತ ಹಾಳಾಗುವಂತದ್ರಿ. ಪರ ಅಂತ ಘೋಷಣೆ ಅಂತಂದ್ರೆ ನಾವು ಸರ್ಕಾರದಿಂದ ಏನಾದ್ರು ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತಂದ ಎಲ್ಲ ಕಾಂಗ್ರೆಸ್ನ ಆರಿಸಿ ಕಳಿಸಿದ್ವಿ. ಎಲ್ಲ ಶಾಸಕರು ಸಚಿವರು ಮಾಡ್ತಾ ಇದ್ರೆ ನಾವು ರೈತರಿಗೆ ನೆರವಿಗೆ ಬರಬೇಕಂತಂದ್ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇವೆ. ನಮ್ಮ ಅಣ್ಣಪ್ಪ ನೆರಗಲ್ಲ ಅಂತಂದ್ರೆ ನಾವು ಪತ್ರೇಶ್ವರಕ್ಕೆ ಸಪ್ತ ಬದಿನ ಹೆಚ್ಚಿಗೆ ಅಂದ್ರೆ ಮಳೆ ಆಗೇತಿರುತ್ತ, ಆಗ್ಲೇಬೇಕು, ಆಗೇತಿರುತ್ತ, ಉಸಿನೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಗುರು ಹಿರಿಯರು ಕೂಡಿ ನಾವು ಯುವಕರು ನಮ್ಮ ಎಲ್ಲರೂ ಗುರು ಹಿರಿಯರು ಯುವಕರು ಕೂಡಿ ಎಲ್ಲಾ ಪತ್ರೇಶ್ವರನ ಸೋಮವಾರದಿಂದ ನಾವು ಚಾಲು ಮಾಡಿವಿ. ಮತ್ತೆ ಸಪ್ತ ಭಜನೆ ಹಚ್ಚಿ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ಸಪ್ತ ಭಜನೆ ಹಚ್ಚಬೇಕೆಂದು ತೀರ್ಮಾನ ಮಾಡಿ ಭಜನೆಯನ್ನು ಹಚ್ಚಿದ ಕಾರಣ ನಮ್ಮ 2-3 ದಿವಸದಲ್ಲಿ ಗ್ರಾಮದಲ್ಲಿ ಮಳೆ ಸಂಪೂರ್ಣವಾಗಿ ಆಗಿದೆ. ಆದಿದೇವನಾದ ಶ್ರೀ ಪತ್ರೇಶ್ವರನನ್ನು ನೆನೆಸುತ್ತಾ ಇನ್ನು 2 ದಿನದಲ್ಲಿ ಸಪ್ತ ಭಜನೆ ಮುಕ್ತಾಯವಾಗುತ್ತದೆ. ಆದ ಕಾರಣ ಎಲ್ಲ ಗ್ರಾಮದ ಗುರು ಹಿರಿಯರು ಬಂದು ಬಿತ್ತಾಕ ಮುಂಗಾರಿ ಇದು